ಇಷ್ಟೆಲ್ಲ ಕಾಯಿಗಳನ್ನು ಕಟ್ಟಿರೋದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ ಅಂತ. ಹೌದು, ನಾನಿರೋದು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ. ಇದು ನಾನು ಹೋಗಿರೋ ಫಸ್ಟ್ ಟೈಮೇ ಒಂಥರ ವಾವ್ ಅನ್ನೋ ಫೀಲಿಂಗ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಇವಾಗ ಗಿನ್ನಿಸ್ ರೆಕಾರ್ಡಲ್ಲೂ ದಾಖಲೆ ಆಗಿದೆ ಅತಿ ಎತ್ತರದ ಕಂಚಿನ ವಿಗ್ರಹ ಅಂತ. ನಾನು ತುಂಬ ಜನ ಹೇಳೋದನ್ನು ಕೇಳಿದ್ದೆ, ತುಂಬ ಒಳ್ಳೆಯದು ಇಲ್ಲಿ ಹೋಗಿ ಕಾಯಿ ಕಟ್ಟಿದ್ರೆ ಅಂತ. ನಾನಲ್ಲಿ ಹೋಗಿ ವಿಟ್ನೆಸ್ ಮಾಡಿ ಅಫ್ಕೋರ್ಸ್ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ಹೋಗಿದ್ದು ಗೌಡಗೆರೆಗೆ. ಈ ಬಸವನ್ನ ನೋಡಿ ಅಂತೂ ನಾನು ರಿಯಲ್ ಬಸವನೇ ನಿಂತಿದೆಯೇನೋ ಅಂತ ಅಂದ್ಕೊಂಡೆ. ಅಷ್ಟು ರಿಯಾಲಿಟಿಗೆ ಹತ್ತಿರವಾಗಿತ್ತು ಅಂತ ಹೇಳ್ಬೋದು, ಅಷ್ಟು ರಿಯಲಿಸ್ಟಿಕ್ ಆಗಿತ್ತು. ಅದಾದಮೇಲೆ ಪೂಜೆ ಮಾಡಿಸ್ಕೊಂಡು ದೇವ್ರನ್ನ ನೋಡ್ತಾ ಇದ್ದರೆ ಎಲ್ಲೋ ನಾನು ಚಾಮುಂಡಿ ಬೆಟ್ಟದಲ್ಲೇ ಇದ್ದೀನೇನೋ ಅನ್ನೋ ಥರ ಫೀಲ್ ಕೂಡ ಆಯಿತು ನನಗೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ತುಂಬ ಸಿಮಿಲಾರಿಟೀಸ್ ಇತ್ತು ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ಮತ್ತು ಅಲ್ಲಿರೋ ವಿಗ್ರಹಗಳಿಗೆಲ್ಲ. ನಾನು ಹೋಗಿದ್ದ ದಿನ ರಥೋತ್ಸವ ಕೂಡ ಇತ್ತು. ಪ್ರತಿ ಮಂಗಳವಾರ ಶುಕ್ರವಾರ ರಥೋತ್ಸವನೂ ಕೂಡ ಇರುತ್ತಂತೆ. ರಥೋತ್ಸವದ ಜೊತೆಗೆ ನಾನು ಹೋಗಿದ್ದ ದಿನ ಸ್ವಲ್ಪ ಸ್ಪೆಷಲ್ ಪೂಜೆಗಳು ಕೂಡ ಇತ್ತು. ನಾನು ಕೂಡ ಹೋಗಿ ಸ್ಪೆಷಲ್ ಪೂಜೆನ ವಿಟ್ನೆಸ್ ಮಾಡಿದೆ ಅಂತ ನನಗೂ ಖುಷಿ ಆಯಿತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಫೀಲ್ ಅಂತ ಅನಿಸ್ತು. ಯಾಕಂದರೆ ನಾವು ಹೋಗಿದ್ದು ಸಂಜೆ ಆಗಿರೋದ್ರಿಂದ ಏನೋ ಒಂಥರ ಕಾಮ್ ಆ್ಯಂಡ್ ಕಂಪೋಸಿಂಗ್ ಆಗಿತ್ತು. ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನೆಲ್ಲ ತೊಗೊಂಡು ಅಲ್ಲೇದಿದ್ದು ಮ್ಯೂಸಿಯಮ್ಗೂ ಕೂಡ ಹೋಗ್ಬಿಟ್ಟು ಬಂದಿದ್ವಿ. ಮ್ಯೂಸಿಯಮ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕೆಲವರು ಹೋಗೋದಿಲ್ಲ ಮ್ಯೂಸಿಯಮ್ಗೆ, ಏನಕ್ಕೆ ಅವಶ್ಯಕತೆ ಇಲ್ಲ ಅಂತ, ಬಟ್ ಇಟ್ ವಾಸ್ ನೈಸ್. ಮಕ್ಳಿಗೆ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಯಾಕಂತಂದರೆ ಹಳ್ಳಿ ವಾತಾವರಣ ಅಥವಾ ರಾಜ ಮಹಾರಾಜಗಳ ಬಗ್ಗೆ ಅಥವಾ ದೇವ್ರ ಬಗ್ಗೆ ಎಲ್ಲ ಇತ್ತು. ಅದಾದಮೇಲೆ ಊಟ ಮುಗಿಸ್ಕೊಂಡು ನಾವು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಕತ್ಲೆ ಆಗೋಗಿತ್ತು. ಕತ್ಲೆಯಲ್ಲೂ ಕೂಡ ತುಂಬಾ ಬ್ರೈಟಾಗಿ ಕಾಣ್ತಾ ಇತ್ತು ದೇವರು. ಎಲ್ರಿಗೂ ಕೂಡ ಒಂದ್ಸತಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಕಾಮಾಗಿ ಪ್ಲೆಸೆಂಟ್ ಆಗಿತ್ತು. ಸೊ ವಿಸಿಟ್ ಮಾಡಿ ಒಂದ್ಸತಿ.